ದೇವರು ಭಕ್ತರ ರಕ್ಷಕನಾಗಿದ್ದಾನೆ. ಎಂಥ ಅದ್ಭುತವಾದ ಮಾತು ಅಲ್ವಾ? ಕೇವಲ ಒಂದೇ ವಾಕ್ಯ, ಆದ್ರೆ ಎಷ್ಟೊಂದು ಆಳವಾದ ಅರ್ಥ ಅಡಗಿದೆ ಇದರೊಳಗೆ. ಖಂಡಿತ ಇವತ್ತಿನ ನಮ್ಮ ಈ ವಿಶೇಷ ವಿವರಣೆಯನ್ನ ಇದೇ ಪ್ರಬಲವಾದ ಕಲ್ಪನೆಯೊಂದಿಗೆ ಶುರು ಮಾಡೋಣ. ದೈವಿಕ ರಕ್ಷಣೆ ಅಂದ್ರೆ ಏನು ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಹೇಗೆ ಪರಿವರ್ತನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದೊಳ್ಳೆ ಅನ್ವೇಷಣೆ ಮಾಡೋಣ ಬನ್ನಿ. ಇವತ್ತಿನ ಈ ವಿವರಣೆಯಲ್ಲಿ ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಪ್ರವಚನವನ್ನ ನಾವು ಡಿಕೋಡ್ ಮಾಡ್ತಾ ಇದ್ದೀವಿ. ದುಃಖದಿಂದ ಮುಕ್ತಿಯ ಕಡೆಗೆ ಸಾಗೋ ಒಂದು ಪಯಣ ಇದು. ಮೂಲ ಪಠ್ಯದಲ್ಲಿ ಭೋಲನಾಥನನ್ನ ರಕ್ಷಕ ಅಂತ, ಹಾಗೆ ಆಸ್ತಿಯನ್ನ ನೀಡುವವನು ಅಂತ ಹೇಗೆಲ್ಲ ಬಣ್ಣಿಸಿದ್ದಾರೆ ಅನ್ನೋದನ್ನ ನಾವು ಇವತ್ತು ಒಂದೊಂದಾಗಿ ಬಿಡಿಸಿ ನೋಡಲಿದ್ದೇವೆ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ನಮ್ಮ ಇವತ್ತಿನ ಈ ಅಧ್ಯಯನ 6 ಪ್ರಮುಖ ಹಂತಗಳಲ್ಲಿ ಸಾಗುತ್ತೆ. 1. ಭೋಲಾನಾಥ ರಕ್ಷಕ. 2. ಹೊಸ ರಚನೆ. 3. ಆತ್ಮ ಮತ್ತು ಶರೀರದ ರಹಸ್ಯ. 4. ಪಾವನತೆಯ ಕಡೆಗೆ ಪಯಣ. 5. ರಾಜಯೋಗ ಮತ್ತು ಆಸ್ತಿ. ಕೊನೆಯದಾಗಿ ಸತ್ಯ ಸೇವಾದಾರಿ ಮತ್ತು ವರದಾನ. ಇದು ನಮ್ಗೆ ಕಾನ್ಸೆಪ್ಟ್ ಅನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮೊದಲನೇ ವಿಭಾಗ, ಭೋಲಾನಾಥ್ ರಕ್ಷಕ, ರಾವಣನ ದುಃಖದಿಂದ ಪಾರು. ಈ ಪ್ರವಚನ ಇವತ್ತಿನ ಪ್ರಪಂಚದ ಸ್ಥಿತಿಯನ್ನ ರಾವಣನ ಕೈಯಿರೋ ಒಂದು ದುಃಖದ ಸ್ಥಿತಿ ಅಂತ ಗುರುತಿಸುತ್ತೆ. ಈ ಕಷ್ಟಗಳಿಂದ, ಈ ಅಗಾಧವಾದ ದುಃಖದಿಂದ ಪಾರಾಗೋಕೆ ದೈವಿಕ ಹಸ್ತಕ್ಷೇಪ ಎಷ್ಟೊಂದು ಅನಿವಾರ್ಯ ಆಗಿದೆ ಅಂತ ಮೂಲಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಪಠ್ಯ 2 ಭಿನ್ನವಾದ ಸಂಪ್ರದಾಯಗಳನ್ನ ಹೇಗೆ ಹೋಲಿಸುತ್ತೆ ಅನ್ನೋದು. ನೋಡಿ, ರಾಮ ಸಂಪ್ರದಾಯ ಪವಿತ್ರತೆ ಮತ್ತು ಮುಕ್ತಿಯ ಸಂಕೇತ, ಅದೇ ರಾವಣ ಸಂಪ್ರದಾಯ ಅಪವಿತ್ರತೆ ಮತ್ತು ದುಃಖದ ಸಂಕೇತ. ಈ ರಾವಣನ ಅಪವಿತ್ರ ಪ್ರಪಂಚದಿಂದ ಪಾರು ಮಾಡು ಅಂತಾನೆ ಭಕ್ತರು ಭೋಲಾನಾಥನನ್ನ, ಅಂದ್ರೆ ಪರಮಾತ್ಮನಾದ ಶಿವನನ್ನ ಕರೆಯೋದು ಅಂತ ಮೂಲಗಳು ನಮ್ಗೆ ತಟಸ್ಥವಾಗಿ ವಿವರಿಸುತ್ತೆ. ವಿಭಾಗ 2, ಹೊಸ ರಚನೆ, ಬ್ರಹ್ಮಕುಮಾರ ಮತ್ತು ಕುಮಾರಿಯರು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈ ಪರಿವರ್ತನೆ ಹೇಗೆ ನಡೆಯುತ್ತೆ? ಪರಮಪಿತನ ಈ ಹಸ್ತಕ್ಷೇಪ ಕೇವಲ ಯಾವುದೋ ಮೇಲ್ನೋಟದ ಬದಲಾವಣೆ ಅಲ್ಲವೇ ಅಲ್ಲ, ಬದಲಿಗೆ ಇದೊಂದು ಸಂಪೂರ್ಣ ಹೊಸ ರಚನೆಯ ಮೂಲಕ ನಡೆಯುತ್ತೆ ಅಂತ ಪಠ್ಯದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇಲ್ಲಿ ಹೇಳಿರೋ ದತ್ತು ಪಡೆಯುವ ಪರಿಕಲ್ಪನೆ ನಿಜಕ್ಕೂ ತುಂಬಾ ಆಸಕ್ತಿದಾಯಕವಾಗಿದೆ. ಭೋಲಾನಾಥ ಪ್ರಜಾಪಿತ ಬ್ರಹ್ಮನ ಮೂಲಕ ಆತ್ಮಗಳನ್ನ ದತ್ತು ಪಡಿತಾನೆ ಅಂತ ಪಠ್ಯ ಹೇಳುತ್ತೆ. ಮತ್ತು ಈ ಪ್ರಕ್ರಿಯೆ ಮೂಲಕವೇ ಬ್ರಹ್ಮಕುಮಾರ ಮತ್ತು ಕುಮಾರಿಯರು ಅನ್ನೋ ಹೊಸ ಆಧ್ಯಾತ್ಮಿಕ ವಂಶದ ರಚನೆ ಆಗೋದು. ಅಂದ್ರೆ ದೈವಿಕ ಸಂಬಂಧವನ್ನ ಮರುಸ್ಥಾಪನೆ ಮಾಡೋಕೆ ಇದೊಂದು ಅದ್ಭುತವಾದ ವಿಧಾನ. ಇದು ಎಷ್ಟೊಂದು ಅದ್ಭುತವಾಗಿ ಲೌಕಿಕ ಮತ್ತು ಪಾರಲೌಕಿಕ ತಂದೆಯ ನಡುವಿನ ವ್ಯತ್ಯಾಸವನ್ನ ವಿವರಿಸುತ್ತಾ ಅಲ್ವಾ? ಲೌಕಿಕ ತಂದೆ ಕೊಡೋ ಆಸ್ತಿ ಸೀಮಿತವಾಗಿರುತ್ತೆ, ಭೌತಿಕವಾಗಿ ನಾಶ ಆಗುವಂಥದ್ದಾಗಿರುತ್ತೆ. ಆದ್ರೆ ಪಾರಲೌಕಿಕ ತಂದೆ ಅಂದ್ರೆ ಪರಮಾತ್ಮ ಕೊಡೋ ಆಧ್ಯಾತ್ಮಿಕ ಆಸ್ತಿ ಇದೆಯಲ್ಲ, ಅದು ಅನಂತ, ಅದು ಎಂದಿಗೂ ನಾಶವಾಗದ ಶಾಶ್ವತ ಸ್ವರ್ಗೀಯ ಆಸ್ತಿ ಅಂತ ಪ್ರವಚನ ಎತ್ತಿ ತೋರಿಸುತ್ತೆ. ವಿಭಾಗ 3, ಆತ್ಮ ಮತ್ತು ಶರೀರದ ರಹಸ್ಯ, ಶಾಶ್ವತ ಪರಿಣಾಮ. ಈಗ ನಾವು ಈ ಪ್ರವಚನದ ಅತಿ ಮುಖ್ಯವಾದ ದ್ವಂದ್ವ ಸಿದ್ಧಾಂತಕ್ಕೆ ಬರ್ತಾಯಿದ್ದೀವಿ. ಭೌತಿಕ ಶರೀರ ಮತ್ತು ಶಾಶ್ವತ ಆತ್ಮದ ನಡುವೆ ಇರೋ ರಹಸ್ಯನೇ ಈ ಆಧ್ಯಾತ್ಮಿಕ ಪಯಣದ ದೊಡ್ಡ ಅಡಿಪಾಯ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಮೂಲ ಬೋಧನೆಯ ಪ್ರಕಾರ ಆತ್ಮ ಅನ್ನೋದು ಶಾಶ್ವತ, ಅದು ಅವಿನಾಶಿ, ಅದು ಹೆಚ್ಚು ಕಡಿಮೆ 84 ಜನ್ಮಗಳವರೆಗೆ ಪಯಣಿಸುತ್ತೆ ಮತ್ತು ತನ್ನ ಜೊತೆಗೆ ತನ್ನ ಸಂಸ್ಕಾರಗಳನ್ನ ಕ್ಯಾರಿ ಮಾಡುತ್ತೆ. ಆದ್ರೆ ಶರೀರ ಇದೆಯಲ್ಲ, ಅದು ಕೇವಲ ವಿನಾಶಿ. ನಾವು ಹಳೆ ಬಟ್ಟೆಗಳನ್ನ ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ತೇವಲ್ವಾ, ಹಾಗೆ ಶರೀರ ಕೂಡ ಒಂದು ತಾತ್ಕಾಲಿಕ ವಾಹನವಷ್ಟೇ ಅನ್ನೋದು ಇಲ್ಲಿನ ಪ್ರಮುಖ ಸಾರಾಂಶ. ವಿಭಾಗ 4, ಪಾವನತೆಯ ಕಡೆಗೆ ಪಯಣ, ತಮೋಪ್ರಧಾನದಿಂದ ಸತೋಪ್ರಧಾನವರೆಗೆ. ಈಗ ನಾವು ಆಧ್ಯಾತ್ಮಿಕ ಪರಿವರ್ತನೆ ಹೇಗೆ ಆಗುತ್ತೆ ಅನ್ನೋದ್ರ ಕಡೆಗೆ ಗಮನ ಕೊಡೋಣ. ಈ ಪಯಣ ಸುಮ್ನೆ ಒಂದು ಸಣ್ಣ ಬದಲಾವಣೆ ಅಲ್ಲವೇ ಅಲ್ಲ. ಇದು ಆತ್ಮ ತನ್ನ ಅತಿ ಕೆಳಮಟ್ಟದಿಂದ ತನ್ನ ಒರಿಜಿನಲ್ ಪಾವನತೆಯ ಕಡೆಗೆ ಹಿಂದಿರುಗುವಂತಹ ಒಂದು ಭವ್ಯವಾದ ಪಯಣ. ಪ್ರವಚನದಲ್ಲಿ ಹೇಳಿರೋ ಹಾಗೆ ಅನೇಕ ಜನ್ಮಗಳನ್ನ ಎತ್ತಿದ ಮೇಲೆ ಆತ್ಮಗಳು ಈಗ ತಮೋಪ್ರಧಾನ ಸ್ಥಿತಿಯಲ್ಲಿವೆ, ಅಂದ್ರೆ ಕೆಳಮಟ್ಟದ ಅಪವಿತ್ರ ಸ್ಥಿತಿಯಲ್ಲಿವೆ. ಈಗ ಈ ಕಲ್ಮಶ ಸ್ಥಿತಿಯಿಂದ ಆತ್ಮಗಳನ್ನ ಮತ್ತೆ ಅವುಗಳ ಮೂಲ ಪವಿತ್ರವಾದ ಸತೋಪ್ರಧಾನ ಸ್ಥಿತಿಗೆ ಪರಿವರ್ತನೆ ಮಾಡಬೇಕಾಗಿದೆ ಅಂತ ಪಠ್ಯ ನಮಗೆ ವಿವರಿಸುತ್ತೆ. ಬ್ರಹ್ಮಾಂಡದ ಈ ಕಾಲಚಕ್ರವನ್ನ ಒಮ್ಮೆ ಗಮನಿಸಿ. ಆತ್ಮದ ಪಯಣ ಸಂಪೂರ್ಣ ಪವಿತ್ರವಾದ ಸತ್ಯಯುಗದಿಂದ ಶುರುವಾಗಿ ಕ್ರಮೇಣ ಕೆಳಮಟ್ಟದ ಕಲಿಯುಗಕ್ಕೆ ಬಂದು ತಲುಪುತ್ತೆ.
ಈ ಎರಡು ಯುಗಗಳ ನಡುವೆ ಬರುವ ಪ್ರಸ್ತುತ ಪರಿವರ್ತನಾ ಕಾಲ ಇದೆಯಲ್ಲ ಅದನ್ನ ಸಂಗಮ ಯುಗ ಅಂತ ಕರೆಯಲಾಗುತ್ತೆ. ಅಕ್ಷರಶಃ ಹೇಳ್ಬೇಕಂದ್ರೆ ಇದೊಂದು ಹಳೆಯ ಮತ್ತು ಹೊಸ ಪ್ರಪಂಚದ ನಡುವಿನ ಸೇತುವೆ. ಭ್ರಮರಿಯಂತೆ ಇತರರನ್ನು ಪರಿವರ್ತಿಸಬೇಕು. ವಾವ್, ಮೂಲ ಪಠ್ಯದಲ್ಲಿ ಬಳಸಿರೋ ಈ ರೂಪಕಗಳು ಎಷ್ಟೊಂದು ಅದ್ಭುತವಾಗಿವೆ ಅಲ್ವಾ? ಒಂದು ಭ್ರಮರಿ ಅಥವಾ ದುಂಬಿ ಹೇಗೆ ಮಣ್ಣಿನ ಕೀಟಗಳಿಗೆ ಝೇಂಕರಿಸಿ ಅವುಗಳನ್ನ ತನ್ನಂತೆಯೇ ಪರಿವರ್ತನೆ ಮಾಡುತ್ತೋ, ಹಾಗೆ ಆಧ್ಯಾತ್ಮಿಕ ಜ್ಞಾನ ಇರೋರು ಬೇರೆಯವರನ್ನ ಉದ್ಧಾರ ಮಾಡ್ಬೇಕು, ಪರಿವರ್ತನೆ ಮಾಡ್ಬೇಕು ಅಂತ ಈ ಸಾಲುಗಳು ಎಷ್ಟು ಉತ್ಸಾಹದಿಂದ ವಿವರಿಸುತ್ತೆ. ವಿಭಾಗ 5: ರಾಜಯೋಗ ಮತ್ತು ಆಸ್ತಿ ಪ್ರಭುತ್ವವನ್ನು ಪಡೆಯುವುದು. ಆತ್ಮಗಳು ಈ ಮಹತ್ತರವಾದ ಪರಿವರ್ತನೆಯನ್ನ ಸಾಧಿಸೋಕೆ ಮತ್ತು ದೈವಿಕ ಬಹುಮಾನವನ್ನ ಪಡೆಯೋಕೆ ಪಠ್ಯ ಕೊಡುವ ಒಂದು ಪ್ರಾಯೋಗಿಕ ವಿಧಾನವೇ ರಾಜಯೋಗ. ಇದು ನಮ್ಮ ಮುಂದಿನ ಬಹುಮುಖ್ಯವಾದ ಹೆಜ್ಜೆ. ಇಲ್ಲಿ ಪ್ರವಚನದಲ್ಲಿ ವಿವರಿಸಲಾದ ರಾಜಯೋಗ ಧ್ಯಾನದ 3 ನಿರ್ದಿಷ್ಟ ಹಂತಗಳನ್ನ ನೋಡಬಹುದು. ಮೊದಲನೆಯದು ತನ್ನನ್ನ ಭೌತಿಕ ಶರೀರ ಅಂತ ತಿಳಿಯದೆ ಆತ್ಮ ಅಂತ ಅರ್ಥ ಮಾಡಿಕೊಳ್ಳೋದು. ಎರಡನೆಯದು ಪರಮಪಿತನನ್ನ ನಿರಂತರವಾಗಿ ನೆನಪು ಮಾಡೋದು. ಮತ್ತು ಮೂರನೆಯದು ದೈವಿಕ ನಿರ್ದೇಶನಗಳಾದ ಶ್ರೀಮತವನ್ನ ಚಾಚೂ ತಪ್ಪದೆ ಪಾಲಿಸೋದು. ಇವೇ ನೋಡೆ ಮುಕ್ತಿಗೆ ಕೊಂಡೊಯ್ಯುವ ಪ್ರಮುಖ ಸಾಧನಗಳು. ಸೊ ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕೇವಲ ಬೌದ್ಧಿಕವಾಗಿ ನಂಬಿದ್ರೆ ಸಾಲ್ದು, ದೈವಿಕ ನಿರ್ದೇಶನಗಳನ್ನ ಅಂದ್ರೆ ಶ್ರೀಮತವನ್ನ ಅತ್ಯಂತ ಸತ್ಯಹೃದಯದಿಂದ ಯಾರು ಪಾಲಿಸ್ತಾರೋ ಅವರು ಮಾತ್ರ ಆ ಅನಂತವಾದ ಸ್ವರ್ಗೀಯ ಆಸ್ತಿ ಮತ್ತು ನೈಜ ಪ್ರಭುತ್ವವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಅಂತ ಪಠ್ಯ ತುಂಬಾ ದೃಢವಾಗಿ ಹೇಳುತ್ತೆ. ವಿಭಾಗ 6: ಸತ್ಯ ಸೇವಾಧಾರಿ ಮತ್ತು ವರದಾನ, ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈಗ ನಾವು ಈ ವಿವರಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಒಬ್ಬ ಆದರ್ಶ ಅನುಯಾಯಿಯ ಲಕ್ಷಣಗಳು ಹೇಗಿರಬೇಕು ಮತ್ತು ಈ ಆಧ್ಯಾತ್ಮಿಕ ಪಯಣದ ಅಂತ್ಯದಲ್ಲಿ ಸಿಗುವ ಭರವಸೆಯ ವರದಾನಗಳು ಯಾವುವು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಪ್ರವಚನವು ತನ್ನ ಅನುಯಾಯಿಗಳಿಂದ ನಿರೀಕ್ಷೆ ಮಾಡು ಮುಖ್ಯ ಧಾರಣೆಗಳು ಇಲ್ಲಿವೆ ನೋಡಿ. ನೆನಪಿನ ಬಲದಿಂದ ಅಪವಿತ್ರ ಸಂಸ್ಕಾರಗಳನ್ನ ಬದಲಾಯಿಸೋದು, ಸತ್ಯವಾದ ಹೃದಯದಿಂದ ದೈವಿಕ ಮಾರ್ಗದರ್ಶನವನ್ನ ಪಾಲಿಸೋದು, ಜ್ಞಾನರತ್ನಗಳನ್ನ ಅಳವಡಿಸಿಕೊಳ್ಳೋದು ಹಾಗೂ ಅದನ್ನ ಇತರರಿಗೆ ಹಂಚೋದು ಮತ್ತು ಸದಾ ಅಚಲವಾದ ಯೋಗಿಸ್ಥಿತಿಯಲ್ಲಿರೋದು. ಪಠ್ಯದ ಪ್ರಕಾರ ಆಧ್ಯಾತ್ಮಿಕ ಯಶಸ್ಸಿಗಾಗಿ ಈ ಎಲ್ಲವನ್ನೂ ಕಡ್ಡಾಯವಾಗಿ ಮಾಡ್ಲೇಬೇಕು. ಗುಣಗಳು ದಾತನ ಕೊಡುಗೆಯಾಗಿದೆ, ದಾತನನ್ನು ನೋಡಿ ವ್ಯಕ್ತಿಯನ್ನಲ್ಲ. ಅಬ್ಬಾ, ಈ ಅಂತಿಮ ಘೋಷವಾಕ್ಯ ಎಷ್ಟೊಂದು ಪವರ್ಫುಲ್ ಆಗಿದೆ ಅಲ್ವಾ? ಅಂದ್ರೆ ನಿಜವಾದ ಸೇವಾದಾರಿ ತನ್ನ ಆಧ್ಯಾತ್ಮಿಕ ಯಶಸ್ಸು, ವಿಶೇಷತೆಗಳು ಮತ್ತು ಗುಣಗಳನ್ನ ಆ ದೈವಿಕ ಮೂಲಕ್ಕೆ ಅರ್ಪಿಸ್ತಾನೆ. ಇದರಿಂದಾಗಿ ಅಹಂಕಾರದಿಂದ ಸಂಪೂರ್ಣ ಮುಕ್ತನಾಗಿ ಸದಾ ಅಚಲವಾಗಿ ಉಳಿಯುತ್ತಾನೆ ಅಂತ ಇದು ವಿವರಿಸುತ್ತೆ. ಈ ಆಳವಾದ ಪ್ರವಚನದ ವಿಶ್ಲೇಷಣೆಯ ನಂತರ ಒಂದು ಚಿಂತನಶೀಲ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಕ್ತಾಯ ಮಾಡೋಣ. ನಮ್ಮ ಸುತ್ತಮುತ್ತ ಇರೋರೆಲ್ಲ ತಮ್ಮ ಪ್ರತಿಯೊಂದು ಗುಣವನ್ನು ತಮ್ಮ ವೈಯಕ್ತಿಕ ಸಾಧನೆಯಂತ ಅಂದುಕೊಳ್ಳೋದನ್ನ ಬಿಟ್ಟು ಅದನ್ನ ಕೇವಲ ದೈವಿಕ ಕೊಡುಗೆಯಾಗಿ ನೋಡೋದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ಇಂದು ಮಾನವೀಯತೆ ಪರಸ್ಪರ ಬೆರೆಯುವ ವಿಧಾನ ಹೇಗೆ ಅದ್ಭುತವಾಗಿ ರೂಪಾಂತರಗೊಳ್ಳಬಹುದು ಅಲ್ವಾ? ಈ ಪ್ರಬಲವಾದ ತತ್ವ ಮತ್ತು ಅದರ ನೈಜ ಪರಿಣಾಮಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡಕ್ಕೆ ಈ ಪ್ರಶ್ನೆ ಖಂಡಿತ ನಮಗೆಲ್ಲರಿಗೂ ಪ್ರೇರೇಪಿಸುತ್ತೆ. ನಮ್ಮ ಈ ಜ್ಞಾನದ ಅನ್ವೇಷಣೆ ಹೀಗೆಯೇ ನಿರಂತರವಾಗಿರ್ಲಿ.